Hello viewers, welcome to Basva ITI channel. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವೇನ್ ಬ್ರಿಡ್ಜ್ ಆಸಿಲೇಟರ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಒಂದು ಟಾಪಿಕ್ ಬಂದು ಆಸಿಲೇಟರ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗಿದೆ. ಅಂಡ್ ಈ ಚಾಪ್ಟರ್ ಅಲ್ಲಿ ಆಸಿಲೇಟರ್ಸ್ ಚಾಪ್ಟರ್ ಅಲ್ಲಿ ಇದು ಒಂದು ಲಾಸ್ಟ್ ಟಾಪಿಕ್. So ವೇನ್ ಬ್ರಿಡ್ಜ್ ಆಸಿಲೇಟರ್ ಅಂದ್ರೆ ಏನು? It is a sort of RC oscillator which has an speciality of frequency changing arrangement. So ಏನು ಹೇಳ್ತಾ ಇದ್ದಾರೆ, it is an RC oscillator. RC oscillator ತರಾನೇ ಇದನ್ನು ವರ್ಕ್ ಮಾಡುತ್ತೆ. ಆದರೆ ಇದರಲ್ಲಿ ಇದಕ್ಕಿರುವಂತಹ ವೇನ್ ಬ್ರಿಡ್ಜ್ ಆಸಿಲೇಟರ್ ಸರ್ಕ್ಯೂಟ್ ಇರುವಂತಹ ಸ್ಪೆಷಾಲಿಟಿ ಏನು? ಫ್ರೀಕ್ವೆನ್ಸಿ ಚೇಂಜಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಅದು ಹೇಗೆ ಅನ್ನೋದು ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಸೊ ಇಟ್ಸ್ ಔಟ್ಪುಟ್ ಫ್ರೀಕ್ವೆನ್ಸಿ ರಿಮೇನ್ಸ್ ಸ್ಟೇಬಲ್ ಇನ್ ಅ ಡೆಫಿನೆಟ್ ರೇಂಜ್ 10 Hz to 1 MHz. ಇಟ್ ಆಲ್ಸೋ ಎಂಪ್ಲಾಯ್ಸ್ 2 ಟ್ರಾನ್ಸಿಸ್ಟರ್ಸ್. ಸೊ ಇದ್ರ ಔಟ್ಪುಟ್ ಫ್ರೀಕ್ವೆನ್ಸಿ ಬಂದು ಸ್ಟೇಬಲ್ ಔಟ್ಪುಟ್ ಫ್ರೀಕ್ವೆನ್ಸಿ ಬರುತ್ತೆ. ಅಂಡ್ ಯಾವ ರೇಂಜ್ ಅಲ್ಲಿ ಇರುತ್ತೆ ಅಂದ್ರೆ 10 Hz ಇಂದ ಹಿಡಿದು 1 MHz ತನಕನೂ ಈ ಒಂದು ವೇನ್ ಬ್ರಿಡ್ಜ್ ಆಸಿಲೇಟರ್ ಫ್ರೀಕ್ವೆನ್ಸಿನ ಜನರೇಟ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಇದರಲ್ಲಿನೂ ನಮಗೆ 2 ಟ್ರಾನ್ಸಿಸ್ಟರ್ಗಳು ಇರ್ತವೆ. ಸೊ ದ ಟ್ರಾನ್ಸಿಸ್ಟರ್ Q1 acts as an oscillator as well as an amplifier, and while Q2 acts as a phase inverter, that is to produce a phase shift of 180 degrees. ಸೊ ಏನ್ ಹೇಳ್ತಾ ಇದ್ರೆ, Q1 ಬಂದು ನಮ್ಗೆ ಆಸಿಲೇಟರ್ ತರ ಆಸ್ ವೆಲ್ ಆಸ್ ಆಂಪ್ಲಿಫೈಯರ್ ತರ ಎರಡೂನು ವರ್ಕ್ ಆಗತ್ತೆ. ಆಸಿಲೇಟರ್ ಆಗಿ ಆಸಿಲೇಷನ್ಸ್ ಅನ್ನ ಜನರೇಟ್ ಮಾಡುತ್ತೆ ಅಂಡ್ ಆಲ್ಸೋ ಆಸಿಲೇಷನ್ಸ್ ಅನ್ನ ಆಂಪ್ಲಿಫೈನು ಮಾಡುತ್ತೆ. ಸೊ ನಮ್ಗೆ RC ಫೇಸ್ ಶಿಫ್ಟ್ ಆಸಿಲೇಟರ್ ಅಲ್ಲಿ ನಮ್ಗೆ ಯಾವ ರೀತಿ ಅರೇಂಜ್ಮೆಂಟ್ ಇತ್ತು? CE ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ಇನ್ ಔಟ್ಪುಟ್ ಬಂದು 180 ಡಿಗ್ರಿ ಔಟ್ ಆಫ್ ಫೇಸ್ ಏನಿರ್ತಿತ್ತು ಅದನ್ನ 180 ಡಿಗ್ರಿ ಇನ್ ಫೇಸ್ ಮಾಡೋದಕ್ಕೆ RC ಸರ್ಕ್ಯೂಟ್ ಅನ್ನ 3 ಸೆಟ್ ಆಫ್ RC ಸರ್ಕ್ಯೂಟ್ಸ್ ಅನ್ನ ಅಲ್ಲಿ ಅರೇಂಜ್ಮೆಂಟ್ ಮಾಡಲಾಗುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಅದೇ ಫೇಸ್ ಇನ್ವರ್ಷನ್ ಮಾಡೋದಕ್ಕೆ ನಮ್ಗೆ ಟ್ರಾನ್ಸಿಸ್ಟರ್ Q2 ಸಾಕಾಗತ್ತೆ. ಇಲ್ಲಿ ಏನ್ ಸ್ಪೆಷಲ್ ಆಗಿ ಅರೇಂಜ್ಮೆಂಟ್ ಬೇಕಾಗಿಲ್ಲ. ಅದು ಯಾವ ರೀತಿ ಕನೆಕ್ಷನ್ ಮಾಡಿರ್ತಾರೆ ಅಂದ್ರೆ, ಅಂಡ್ ದ ಟ್ರಾನ್ಸಿಸ್ಟರ್ Q2 ಏನಾಗುತ್ತೆ ನಮ್ಗೆ ಫೇಸ್ ಇನ್ವರ್ಟರ್ ಆಗಿ ವರ್ಕ್ ಆಗುತ್ತೆ. ಸೊ ಆ ಫೇಸ್ ಇನ್ವರ್ಷನ್ ನಮ್ಗೆ ಏನಾಗುತ್ತೆ, 180 ಡಿಗ್ರಿ ಇನ್ ಫೇಸ್ ಆಗಿ ಸಿಗ್ನಲ್ ಅನ್ನ ಶಿಫ್ಟ್ ಮಾಡುತ್ತೆ, ಫೇಸ್ ಅನ್ನ ಶಿಫ್ಟ್ ಮಾಡುತ್ತೆ. ಸೊ ದ ಬ್ರಿಡ್ಜ್ ಸರ್ಕ್ಯೂಟ್ ಹ್ಯಾಸ್ 2 ಆರ್ಮ್ಸ್. ಸೊ ಬ್ರಿಡ್ಜ್ ಸರ್ಕ್ಯೂಟ್ ಇರುತ್ತೆ. ಇದರಲ್ಲಿ ಬ್ರಿಡ್ಜ್ ಸರ್ಕ್ಯೂಟ್ ಅಲ್ಲಿ 2 ಆರ್ಮ್ಸ್ ಇರುತ್ತೆ. ನಮಗ್ ಗೊತ್ತಿದ್ದ ಹಾಗೆ ಬ್ರಿಡ್ಜ್ ಸರ್ಕ್ಯೂಟ್ 4 ಡಯೋಡ್ ಅನ್ನ ಕನೆಕ್ಟ್ ಮಾಡಿ ನಾವ್ ಏನ್ ಮಾಡ್ತೀವಿ, ಅದೇ ರೀತಿ ಇಲ್ಲಿ ಬ್ರಿಡ್ಜ್ ಸರ್ಕ್ಯೂಟ್ ಇರುತ್ತೆ. ಸೊ 1 ಆರ್ಮ್ ಕನ್ಸಿಸ್ಟ್ ಆಫ್ R1 C1 ಇನ್ ಸೀರೀಸ್ ಅಂಡ್ R2 C2 ಇನ್ ಪ್ಯಾರಲಲ್. ಒಂದು ಸೈಡಿಗೆ 1 ಆರ್ಮಿಗೆ R1 C1 ಸೀರೀಸ್ ಅಲ್ಲಿ ಅಂಡ್ R2 C2 ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿರುವಂತಹ ಕಾಂಬಿನೇಷನ್ ಕನೆಕ್ಟ್ ಆಗಿರುತ್ತೆ. ಅಂಡ್ ದ ಅದರ್ ಆರ್ಮ್ ಕನ್ಸಿಸ್ಟ್ ಆಫ್ R3 ಅಂಡ್ ಟಂಗ್ಸ್ಟನ್ ಲ್ಯಾಂಪ್ L/P. ಸೊ ಇನ್ನೊಂದು ಆರ್ಮ್ ಅಲ್ಲಿ ನಮ್ಗೆ ಏನಾಗುತ್ತೆ, R3 ರೆಸಿಸ್ಟರ್ ಅಂಡ್ ಆಸ್ ವೆಲ್ ಆಸ್ ಟಂಗ್ಸ್ಟನ್ ಲ್ಯಾಂಪ್ LP ಅಂತ ಹೇಳಿ ಡಿನೋಟ್ ಮಾಡ್ತೀವಿ ಅದನ್ನ. ಸೊ ಅದು ನಮ್ಗೆ ಇವೆರಡು ಇನ್ನೊಂದು ಆರ್ಮ್ ಅಲ್ಲಿ ಕನೆಕ್ಟ್ ಆಗಿರ್ತವೆ. And the positive feedback is produced through the capacitor C3 and R1 C1 R2 C2 network, which is essential for sustaining oscillations. ಇಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ನಮಗೆ ಟ್ರಾನ್ಸಿಸ್ಟರ್ಸ್ ಏನಾಗ್ತವೆ, ವರ್ಕಿಂಗ್ ಸ್ಟೇಟ್ ಹೋಗಿ ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತವೆ. ಸೊ ಆ ರೀತಿ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ನಮ್ಗೆ ಏನು ಯಾವೆಲ್ಲ ಸೇರ್ಕೊಂಡು ಯಾವ ಕಾಂಪೋನೆಂಟ್ಸಿನ ಕಾಂಬಿನೇಷನ್ ಪ್ರೊಡ್ಯೂಸ್ ಮಾಡತ್ತೆ ಅಂತಂದ್ರೆ, ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಕೆಪಾಸಿಟರ್ C3 ಹಾಗೂ R1 C1 ಸೀರೀಸ್ ಸರ್ಕ್ಯೂಟ್, R2 C2 ಪ್ಯಾರಲಲ್ ಸರ್ಕ್ಯೂಟ್, ಇವು 3 ಸೇರ್ಕೊಂಡು ನಮ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ.
ಸೊ ಯಾವುದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಸ್ಟೈನಿಂಗ್ ಆಸಿಲೇಷನ್ಸ್ ಅನ್ನ ಅಥವಾ ಸರ್ಕ್ಯೂಟ್ ಆಸಿಲೇಟ್ ಮಾಡೋದು ಸ್ಟಾರ್ಟ್ ಮಾಡೋದಕ್ಕೆ ಏನು ಪಾಸಿಟಿವ್ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಐತೆ. ಆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಈ ಸರ್ಕ್ಯೂಟ್ಗಳು ಹಾಗೂ ಕೆಪಾಸಿಟರ್ C3 ಕೂಡಿ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಜನರೇಟ್ ಮಾಡ್ತವೆ. ಸೊ ಇಲ್ಲಿ ನೋಡೋಣ ಸರ್ಕ್ಯೂಟ್ ಅಲ್ಲಿ ನಾವು ಯಾವ ರೀತಿ ಇದೆ ಅಂತ ಹೇಳಿ. ನೋಡ್ರಿ, ಇಲ್ಲಿ 2 ಟ್ರಾನ್ಸಿಸ್ಟರ್ ಗಳನ್ನ ಹೊಂದಿರುತ್ತೆ ಅಂಡ್ ಬ್ರಿಡ್ಜ್ ಸರ್ಕ್ಯೂಟ್ ಅನ್ನ ಹೊಂದಿರುತ್ತೆ. ಬ್ರಿಡ್ಜ್ ಸರ್ಕ್ಯೂಟಿನ 1 ಆರ್ಮ್ ಅಲ್ಲಿ R1 C1 ಸಿರೀಸ್ ಅಲ್ಲಿ, R2 C2 ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಅಂಡ್ ಅದರ್ ಆರ್ಮ್ಗೆ ಇನ್ನೊಂದು ಆರ್ಮಿಗೆ ಏನ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ರೆಸಿಸ್ಟರ್ R3 ಅಂಡ್ ಟಂಗ್ಸ್ಟನ್ ಲ್ಯಾಂಪ್. ಸೊ ಇಲ್ಲಿ ನಮ್ಗೆ ಈ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಕ್ರಿಯೇಟ್ ಮಾಡುವಂತಹ ಅಥವಾ ಪ್ರೊಡ್ಯೂಸ್ ಮಾಡುವಂತಹ ಸರ್ಕ್ಯೂಟ್ಗಳು ಯಾವ್ಯಾವು ಅಂತಂದ್ರೆ R1 C1, R2 C2 ಹಾಗೂ C3 ಕೆಪಾಸಿಟರ್. ಇವು 3 ಸೇರ್ಕೊಂಡು ನಮ್ಗೆ ಏನ್ ಮಾಡ್ತವೆ, ಆ ಸರ್ಕ್ಯೂಟ್ ಆಸಿಲೇಟ್ ಆಗೋದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಜನರೇಟ್ ಮಾಡ್ತವೆ. So the oscillatory frequency of the circuit is determined by the series elements R1 C1 and parallel elements R2 C2. So ಯಾವ ಫ್ರೀಕ್ವೆನ್ಸಿಯಲ್ಲಿ ಆ ಒಂದು ಸರ್ಕ್ಯೂಟ್ ನಮ್ಗೆ ಆಸಿಲೇಷನ್ಸ್ ಅನ್ನ ಜನರೇಟ್ ಮಾಡುತ್ತೆ ಅನ್ನೋದು ಯಾವ್ದ್ರಿಂದ ನಾವು ಡಿಟರ್ಮೈನ್ ಮಾಡ್ಬೋದು, ಯಾವ್ದ್ರಿಂದ ತಿಳ್ಕೊಬಹುದು ಅಂದ್ರೆ ದ ವ್ಯಾಲ್ಯೂಸ್ ಆಫ್ R1 C1 ಅಂಡ್ R2 C2. ಇದನ್ನ ಚೇಂಜ್ ಮಾಡೋದ್ರಿಂದ ನಮ್ಗೆ ಫ್ರೀಕ್ವೆನ್ಸಿನ ಜನರೇಷನ್ ಆಫ್ ಫ್ರೀಕ್ವೆನ್ಸಿನ ಎಷ್ಟು ಹರ್ಟ್ಸಿನ ಫ್ರೀಕ್ವೆನ್ಸಿ ಅಥವಾ ಕಿಲೋ ಹರ್ಟ್ಸ್ ಇಂದು ಅಥವಾ ಅಪ್ ಟು 1 ಮೆಗಾ ಹರ್ಟ್ಸ್ ತನಕ ಏನು ಫ್ರೀಕ್ವೆನ್ಸಿ ಜನರೇಟ್ ಮಾಡುತ್ತೆ ಆ ಒಂದು ಫ್ರೀಕ್ವೆನ್ಸಿನ ನಾವು ವೇರಿ ಮಾಡಬಹುದು. So coming to next point, when the circuit is started, the bridge circuit produces oscillations and a negative feedback is also employed in the circuit which ensures a constant output. ಯಾವಾಗ ಈ ಒಂದು ಸರ್ಕ್ಯೂಟ್ ಆಸಿಲೇಟ್ ಮಾಡೋದಕ್ಕೆ ಅಥವಾ ಬ್ರಿಡ್ಜ್ ಸರ್ಕ್ಯೂಟ್ ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸರ್ಕ್ಯೂಟ್ ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಆಗಿದ್ದವಾಗ ಬ್ರಿಡ್ಜ್ ಸರ್ಕ್ಯೂಟ್ ಏನ್ ಮಾಡುತ್ತೆ, ಪಾಸಿಟಿವ್ ಫೀಡ್ಬ್ಯಾಕ್ ಜೊತೆಯಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನು ಜನರೇಟ್ ಮಾಡುತ್ತೆ. ಅದು ಎದಕ್ಕೆ ಅಂತಂದ್ರೆ ಕಾನ್ಸ್ಟೆಂಟ್ ಔಟ್ಪುಟ್ ಏನು ಸಿಗ್ತಾ ಇದೆ ಆ ಔಟ್ಪುಟ್ ಕಾನ್ಸ್ಟೆಂಟ್ ಆಗಿ ಇರೋದಕ್ಕೆ ಈ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಜನರೇಷನ್ ಒಂದು ಬ್ರಿಡ್ಜ್ ಸರ್ಕ್ಯೂಟ್ ಇಂದ ಆಗ್ತಾ ಇರುವಂತಹ ನೆಗೆಟಿವ್ ಫೀಡ್ಬ್ಯಾಕ್ ಜನರೇಷನ್ ಏನಿದೆ ಅದು ಬಂದು ನಮ್ಗೆ ಕಾನ್ಸ್ಟೆಂಟ್ ಆಗಿ ಔಟ್ಪುಟ್ ಇರೋ ತರ ಹೆಲ್ಪ್ ಮಾಡುತ್ತೆ. So a negative feedback is obtained from the voltage divider formed by resistor R6 and R7 and applied to the transistor Q2. ಸೊ ಏನ್ ಹೇಳ್ತಾ ಇದ್ರೆ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನೋದು R6 and R7 ಏನ್ ರೆಸಿಸ್ಟರ್ಸ್ ಇದಾವೆ ಇದ್ರ ಮುಖಾಂತರ R6 and R7 ರೆಸಿಸ್ಟರ್ ನ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ವೋಲ್ಟೇಜ್ ಡಿವೈಡರ್ ಕಾಂಪೋನೆಂಟ್ಸ್ ಅಂತಾನೂ ಕರಿಬಹುದು. ಸೊ ಇದರಿಂದ ನಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನೋದು ಜನರೇಟ್ ಆಗುತ್ತೆ. ಜನರೇಟ್ ಆಗಿರುವಂತಹ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಟ್ರಾನ್ಸಿಸ್ಟರ್ Q2 ಬೇಸಿಗೆ ಅಪ್ಲೈ ಆಗತ್ತೆ. ಸೊ ನಮಗ್ ಇದ್ ಮಾಡಿದಾಗೆ ಫಸ್ಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದಾಗೆ ಫಸ್ಟ್ ಲೈನ್ಸ್ ಅಲ್ಲಿ ನಾವು ನೋಡಿದಾಗೆ Q1 ಟ್ರಾನ್ಸಿಸ್ಟರ್ ಬಂದು ಏನು ಯಾವ್ಯಾವುದಕ್ಕೆ Q1 ಇದಾಗತ್ತೆ. ಸೊ ಇಟ್ ಈಸ್ ಆಕ್ಟ್ಸ್ ಆಸ್ ಅನ್ ಆಸಿಲೇಟರ್ ಆಸ್ ವೆಲ್ ಆಸ್ ಆಂಪ್ಲಿಫೈಯರ್. ಹಾಗೂ Q2 ಬಂದು ನಮ್ಗೆ ಫೇಸ್ ಇನ್ವರ್ಟರ್ ಆಗಿ ವರ್ಕ್ ಆಗತ್ತೆ. ಸೊ Q1 ಆಸಿಲೇಟರ್ ಆಸ್ ವೆಲ್ ಆಸ್ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ Q2 ಬಂದು ಫೇಸ್ ಇನ್ವರ್ಟರ್ ಆಗಿ ವರ್ಕ್ ಆಗುತ್ತೆ. ಸೊ ಇದಕ್ಕಾಗಿ ನಮ್ಗೆ ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಫೀಡ್ಬ್ಯಾಕ್ ಅನ್ನು ನಾವು ಕೊಟ್ಟಿದ್ದವಾಗ ಇಲ್ಲಿ ಫೇಸ್ ಇನ್ವರ್ಟ್ ಆಗಿ ಔಟ್ಪುಟ್ ಬರುತ್ತೆ.
And a tungsten lamp is a temperature sensitive device which helps in ensuring a constant output. So ಈ ಟಂಗ್ಸ್ಟನ್ ಲ್ಯಾಂಪ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಒಂದು ಟೆಂಪರೇಚರ್ ಸೆನ್ಸಿಂಗ್ ಡಿವೈಸ್ ಅಥವಾ ಟೆಂಪರೇಚರ್ ಅನ್ನ ಸೆನ್ಸ್ ಮಾಡುವಂತಹ ಡಿವೈಸ್. ಯಾವಾಗ ಟೆಂಪರೇಚರ್ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ ಆವಾಗ ಔಟ್ಪುಟ್ ಕಾನ್ಸ್ಟೆಂಟ್ ಇಲ್ಲ ಅಂತ ಹೇಳಿ ಅರ್ಥ. ಸೊ ನಮ್ಗೆ ಯಾವಾಗ ಎಕ್ಸಾಕ್ಟ್ ಒಂದೇ ಟೆಂಪರೇಚರ್ ಅಲ್ಲಿ ಇದೆ ಅಂತಂದವಾಗ ಯಾವುದು ಹೆಚ್ಚು ಕಡಿಮೆ ನಮ್ಗೆ ಆ ಟಂಗ್ಸ್ಟನ್ ಲ್ಯಾಂಪ್ ಇಂಡಿಕೇಟ್ ಮಾಡ್ತಾ ಇಲ್ಲ ಅಂತಂದವಾಗ ಔಟ್ಪುಟ್ ಕಾನ್ಸ್ಟೆಂಟ್ ಆಗಿದೆ ಅಂತ ಅರ್ಥ. ಸೊ ಔಟ್ಪುಟ್ ಕಾನ್ಸ್ಟೆಂಟ್ ಆಗಿ ಇದೇನೋ ಇಲ್ಲೋ ಅನ್ನೋದನ್ನ ಎನ್ಶ್ಯೂರ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಟಂಗ್ಸ್ಟನ್ ಲ್ಯಾಂಪ್ ಅನ್ನ ಯೂಸ್ ಮಾಡ್ತೀವಿ. So if we see a Wien bridge oscillator is a type of electronic circuit that generates sine waves. It can generate a large range of frequencies. So ಏನು ಈ ಒಂದು Wien bridge oscillator ಅನ್ನೋದು is the only type of electronic circuit oscillator ಯಾವುದಾದ್ರೆ ಸೈನ್ ವೇವ್ಸ್ ಗಳನ್ನ ಜನರೇಟ್ ಮಾಡುತ್ತೆ. ಅದ್ರ ಲಾರ್ಜ್ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಜನರೇಟ್ ಮಾಡುತ್ತೆ. ಆದರೆ ಇದರಲ್ಲಿರುವಂತಹ ಡಿಮೆರಿಟ್ಸ್ ಅಲ್ಲಿ ನೋಡೋಣ ನಾವು ಏನು ಡ್ರಾಬ್ಯಾಕ್ ಇದೆ ಅನ್ನೋದು. ಅಂಡ್ ದ ಆಸಿಲೇಟರ್ ಇಸ್ ಬೇಸ್ಡ್ ಆನ್ ಅ ಬ್ರಿಡ್ಜ್ ಸರ್ಕ್ಯೂಟ್ ಒರಿಜಿನಲಿ ಡೆವಲಪ್ಡ್ ಬೈ ಮ್ಯಾಕ್ಸ್ ವೇನ್ ಇನ್ 1891. ಸೊ ಈ ಆಸಿಲೇಟರ್ ಒರಿಜಿನಲ್ ಆಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರತ್ತೆ, ಒಂದ್ ವೇಳೆ ಆ ಬ್ರಿಡ್ಜ್ ಸರ್ಕ್ಯೂಟ್ ಇಲ್ಲ ಅಂತಂದ್ರೆ ನಾರ್ಮಲ್ ಬೇರೆ ಆಸಿಲೇಟರ್ಸ್ ಗಳು ಯಾವ ರೀತಿ ವರ್ಕ್ ಆಗ್ತವೆ ಅದೇ ರೀತಿ ವರ್ಕ್ ಆಗುತ್ತೆ. ಆದ್ರೆ ಆ ಬ್ರಿಡ್ಜ್ ಸರ್ಕ್ಯೂಟ್ ಇರುವಂತಹ ಸ್ಪೆಷಾಲಿಟಿ ಏನು ಅಂತಂದ್ರೆ ಅಲ್ಲಿಂದ ಪಾಸಿಟಿವ್ ಫೀಡ್ಬ್ಯಾಕ್ ಜನರೇಟ್ ಆಗತ್ತೆ ಅಂಡ್ ಎಲ್ಲಾ ಕಾಂಪೋನೆಂಟ್ಸ್ ಗಳಿನ ವ್ಯಾಲ್ಯೂಗಳನ್ನ ಚೇಂಜ್ ಮಾಡೋದ್ರಿಂದ ನಾವು ಫ್ರೀಕ್ವೆನ್ಸಿ ಜನರೇಟಿಂಗ್ ಫ್ರೀಕ್ವೆನ್ಸಿನೂ ನಾವು ಚೇಂಜ್ ಮಾಡಬಹುದು ಸರ್ಕ್ಯೂಟ್ ಇಂದು. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಮೇನ್ ಆಗಿ ಬ್ರಿಡ್ಜ್ ಸರ್ಕ್ಯೂಟ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಇದನ್ನ ಬಂದು ನಮ್ಗೆ ಮ್ಯಾಕ್ಸ್ ವೇನ್ ಅನ್ನೋ ಅವರು 1891 ನಲ್ಲಿ ಇಂಪಿಡೆನ್ಸಸ್ ಅನ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಕಂಡು ಹಿಡಿದಿದ್ರು. ಸೊ ಇಂಪಿಡೆನ್ಸಸ್ ಅಂದ್ರೆ ಏನು? ಇಟ್ ಈಸ್ ಅ ಇಂಡಕ್ಟರ್ಸ್ ಸಂಬಂಧಪಟ್ಟಿರುವಂತಹ ಒಂದು ಇದು ಟೋಟಲ್ ಸರ್ಕ್ಯೂಟಿನ ವ್ಯಾಲ್ಯೂ ಒಂದು ಕಾಂಪೋನೆಂಟ್ಸ್ ಇಂದು ಹೇಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಅದೊಂದು ಬೇಸಿಕ್ ಆಗಿ ಹೇಳಿದ್ದೀನಿ. ಆಮೇಲೆ ಇದು ಎಲ್ಲ ಏನು ಕಂಡು ಹಿಡಿಯೋದಕ್ಕೆ ಮ್ಯಾಕ್ಸ್ ವೇನ್ ಅನ್ನೋರು 1891 ನಲ್ಲಿ ಈ ಒಂದು ಆಸಿಲೇಟರ್ ಅನ್ನ ಬ್ರಿಡ್ಜ್ ಸರ್ಕ್ಯೂಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಆಸಿಲೇಟರ್ ಅನ್ನ ಕಂಡು ಹಿಡಿದ್ರು. ಸೊ ಇದ್ರ ಮೆರಿಟ್ಸ್ ನೋಡೋದಾದ್ರೆ ಇಟ್ ಗಿವ್ಸ್ ಎ ಕಾನ್ಸ್ಟೆಂಟ್ ಔಟ್ಪುಟ್ ಅಲ್ಲಿ ಯಾವ ತರದ ಬದಲಾವಣೆ ಇಲ್ಲದಂಗ ಕಾನ್ಸ್ಟೆಂಟ್ ಆಗಿ ಔಟ್ಪುಟ್ ಅನ್ನ ಕೊಡುತ್ತೆ. ಇಟ್ ವರ್ಕ್ಸ್ ಕ್ವೈಟ್ ಈಸಿಲಿ, ತುಂಬಾ ಈಸಿಯಾಗಿ ವರ್ಕಿಂಗ್ ಕಂಡೀಷನ್ ಇರುತ್ತೆ. The frequency of oscillations can be changed by using potential pots in place of R1 and R2. ಸೊ ನಾವು ಲಾಸ್ಟ್ ಏನ್ ನೋಡಿದ್ವಿ ಆಸಿಲೇಟರ್ ಅಲ್ಲಿ ನಮ್ಗೆ ಏನಾದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಜನರೇಟರ್ಸ್ ಆಗಿ ಮಲ್ಟಿ ವೈಬ್ರೇಟರ್ಸ್ ಅನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ವಿ. ಸೊ ಅದೇ ತರ ಇಲ್ಲಿನೂ ನಾವು R1 and R2 ಅಲ್ಲಿ ರೆಸಿಸ್ಟರ್ಸ್ ಏನಿದಾವೆ ಬ್ರಿಡ್ಜ್ ರೆಕ್ಟಿಫೈಯರ್ ಅಲ್ಲಿ ಬ್ರಿಡ್ಜ್ ಸರ್ಕ್ಯೂಟ್ ಅಲ್ಲಿ ಆ ರೆಸಿಸ್ಟರ್ ಬದಲಿಗೆ ನಾವು ಪೊಟೆನ್ಶಿಯೋಮೀಟರ್, ಪಾಟ್ಸ್ ಅಂದ್ರೆ ಪೊಟೆನ್ಶಿಯೋಮೀಟರ್ಸ್, ವೇರಿಯಬಲ್ ರೆಸಿಸ್ಟರ್ಸ್ ಅವು, ಆ ಒಂದು ರೆಸಿಸ್ಟರ್ಸ್ ಅನ್ನ ಬಳಕೆ ಮಾಡೋದ್ರ ಮುಖಾಂತರ ಆಸಿಲೇಷನ್ಸ್ ಅನ್ನ ಅಥವಾ ಆಸಿಲೇಷನ್ಸ್ ನ ಫ್ರೀಕ್ವೆನ್ಸಿನ ನಾವು ಬದಲಾಯಿಸ್ಕೋಬಹುದು. ಅಂದ್ರೆ ನಾವು ಯಾವ ಫ್ರೀಕ್ವೆನ್ಸಿ ಬೇಕು ಅನ್ನೋ ಡಿಸೈರ್ ಫ್ರೀಕ್ವೆನ್ಸಿನ ನಾವು ಔಟ್ಪುಟ್ ಅಲ್ಲಿ ಜನರೇಟ್ ಮಾಡ್ಕೋಬಹುದು. ಸೊ ಇಟ್ಸ್ ಓವರ್ ಆಲ್ ಗೇನ್ ಈಸ್ ಹೈಯರ್. ಸೊ ಇನ್ಪುಟ್ ಏನಿರುತ್ತೆ ಔಟ್ಪುಟ್ ಗೇನ್ ಬಹಳ ಜಾಸ್ತಿ ಇರುತ್ತೆ. ಅಂದ್ರೆ ವಿತೌಟ್ ಎನಿ ಲಾಸಸ್ ಔಟ್ಪುಟ್ ಗೇನ್ ಆಗತ್ತೆ ಅನ್ನೋದ್ರ ಅರ್ಥ. ಸೊ ಡಿಮೆರಿಟ್ಸ್ ನೋಡೋದಾದ್ರೆ ಇಟ್ ಕೆನಾಟ್ ಜನರೇಟ್ ಹೈಯರ್ ಫ್ರೀಕ್ವೆನ್ಸೀಸ್ ಅನ್ನ ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಏನು ಲಾರ್ಜ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ ಜನರೇಟ್ ಮಾಡುತ್ತೆ, ಆದ್ರೆ 1 ಮೆಗಾಹರ್ಟ್ಸ್ ಗಿನ್ನ ಜಾಸ್ತಿ ಫ್ರೀಕ್ವೆನ್ಸೀಸ್ ಅನ್ನ ಜನರೇಟ್ ಮಾಡೋದಕ್ಕೆ ಇದಕ್ಕಾಗಲ್ಲ. ಅಂಡ್ ದ ಸರ್ಕ್ಯೂಟ್ ರಿಕ್ವೈರ್ಸ್ ಮೋರ್ ಕಾಂಪೊನೆಂಟ್ಸ್. ಆ ರೀತಿ ಜನರೇಟ್ ಮಾಡಬೇಕು ಅಂತಂದ್ರೆ ಈ ಸರ್ಕ್ಯೂಟ್ ಅಲ್ಲಿ ಇನ್ನೂ ಕೆಲವೊಂದು ಕಾಂಪೊನೆಂಟ್ ಗಳನ್ನ ಆಡ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಒಂದು ನೋಟ್ ಇದೆ, ಏನು ಅಂತ ನೋಡೋಣ. A positive temperature coefficient resistors can be used in the place of tungsten lamp.
ಸೊ ಇವು ಏನು ಪಾಸಿಟಿವ್ ರೆಸಿಸ್ಟರ್ಗಳು ಇವೊಂದು ಅವು ಯಾವುದನ್ನಾದ್ರೆ ನಾವು ಟಂಗ್ಸ್ಟನ್ ಲ್ಯಾಂಪ್ ಜಾಗದಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಯಾವ ಟೆಂಪರೇಚರ್ ಅನ್ನ ಸೆನ್ಸ್ ಮಾಡೋದಕ್ಕೆ ಐದರ್ ಟಂಗ್ಸ್ಟನ್ ಲ್ಯಾಂಪ್ ಅಥವಾ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ರೆಸಿಸ್ಟರ್ ಗಳನ್ನ ಬಳಕೆ ಮಾಡ್ಕೋಬಹುದು. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಇಂದ ಈ ಚಾಪ್ಟರ್ ಮುಗಿಯುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಹೊಸ ಚಾಪ್ಟರ್ ಇಂದ ಮೀಟ್ ಆಗೋಣ. ಅಂಡ್ ಟಿಲ್ ದೆನ್ keep watching. Thanks for watching. Please subscribe and press the bell icon for further notifications. Like and share the videos. Thank you.